ಕೆಲಸ ಮಾಡ್ತೀನಿ. ನನಗೂ ಕ್ರಿಕೆಟ್ ಬಗ್ಗೆ ಭಾಳ ಆಸಕ್ತಿ ಇರೋದ್ರಿಂದ ಇವತ್ತು ವಿಶೇಷವಾಗಿ ನಾನು ಕ್ರಿಕೆಟ್ ಅಭಿಮಾನಿಯಾಗಿ ಟೀಮ್ ಇಂಡಿಯಾಗೆ ವಿಶ್ ಮಾಡ್ತೀನಿ, ಗೆದ್ದರಲಿ ಅಂತ. ಟಿವಿ ಮುಂದೆ ಕೂತಿರ್ತಾರೆ. ಆಗಲೇ ಹಲವಾರು ಹತ್ರ ಸ್ಕ್ರೀನ್ ಅರೇಂಜ್ಮೆಂಟ್ ಆಗಿರ್ಬೋದು, ಹಾಗೂ ವೀಕ್ಷಣೆ ನಿನ್ನೆ ಹೋಳಿ ಮುಗಿಸಿದ್ದಾರೆ. ಇವತ್ತು ಕ್ರಿಕೆಟ್ನ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ನನ್ನ ಯುವಕ ಮಿತ್ರರು ಕಾಯ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಹಲವಾರು ಕಡೆ ಇದರ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಯುವಕರು ಕೂಡ ನನ್ನ ಜೊತೆಗೂ ಹಂಚ್ಕೊಂಡಿದ್ದಾರೆ. ಇವತ್ತು ನನ್ನ ಕಾರ್ಯಕ್ರಮ ಸಂಜೆವರೆಗೂ ಇರೋದ್ರಿಂದ ಕೂಡ ನಿನ್ನೆವರೆಗೂ ಕೂಡ ಬಾಗಲಕೋಟೆಯಲ್ಲಿ ಒಂದು ಹೋಳಿಯ ಸಂಭ್ರಮಾಚರಣೆಯನ್ನ ಆಚರಿಸಿರುವಂಥ ನಿಟ್ಟಿನಲ್ಲಿ ಇವತ್ತು ಸಂಡೇ ಇರೋದ್ರಿಂದ ಎಲ್ಲರೂ ಸಾಕಷ್ಟು ವಿಶ್ರಾಂತಿಯಲ್ಲಿ ಇರ್ತಾರೆ. ಜೊತೆಗೆ ಬೇರೆ ಬೇರೆ ಕಡೆ ತಮ್ಮದೇ ಆದಂಥ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಒಂದು ಆಚರಿಸ್ತಾ ಇರುವಂಥ ನಿಟ್ಟಿನಲ್ಲಿ ನಾಳೆ 9ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಇವತ್ತು ಒಂದು ವಿಷಯ ಸ್ತ್ರೀ ಸಂಭ್ರಮ ಅಂತೇಳಿ ಮಹಿಳಾ ಆರೋಗ್ಯ ಹಾಗೂ ಕ್ಯಾನ್ಸರ್ ಅನ್ನ ತಡೆಗಟ್ಟುವಂತ ಒಂದು ಶಿಬಿರ. ಇದು ಈ ಮಹಿಳಾ ದಿನಾಚರಣೆಯ ಒಂದು ಕಾನ್ಸೆಪ್ಟ್. ಇದನ್ನ ನಮ್ಮ ವಿವಿಕೆ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಬೆಳಗ್ಗೆ 9:30ಕ್ಕೆ DC ಕಚೇರಿಯಿಂದ, ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಒಂದು ಕಲಾ ತಯಾರಿ ಫೌಂಡೇಶನ್ ವತಿಯಿಂದ ಸಾಕಷ್ಟು ನಾನು ಇದರ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬರ್ತಾನೆ ಇರ್ತೀನಿ. ಇದು ಅದು ಯಾವುದು ತಯಾರಿ ಒಬ್ಬ ಚುನಾವಣೆಗಳು ಏನು ಸಂಬಂಧ ಇಲ್ಲ ನೋಡ್ರಿ. ಇದು ಅವ್ರ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಿರ್ಧಾರ ಆಗಿರೋದ್ರಿಂದ ಇದು ನಮ್ಮೆಲ್ಲರ ಹಿರಿಯ ನಾಯಕರು ಹಾಗೂ ಇಂದಿನ ಶಾಸಕರು ಇದೊಂದು ಅಧ್ಯಕ್ಷರಾದಂಥ ದಿವಂಗತ PT ಸರ್ ಅವರ ಒಂದು ಕುಟುಂಬಕ್ಕೆ ಕೊಟ್ಟರೆ ಸೂಕ್ತ ಅಂತೇಳಿ ನನಗೂ ಕೂಡ ಅಭಿಪ್ರಾಯ. ಅವರು ಒಂದು ತರವಾದಂಥದ್ದು. ಅವ್ರನ್ನ ಬಿಟ್ಟು ಬೇರೆ ಏನಾದರೂ ಕೊಡ್ತೀವಿ ಅಂತಂದರೆ ಆವಾಗ ವಿಚಾರ ಮಾಡೋಣ. ಹೈಕಮಾಂಡ್ ಇದೆ, ವಿಚಾರ ಮಾಡೋದಕ್ಕೆ ಅವ್ರ ಕುಟುಂಬದವರಿಗೆ